ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಇನ್ನೈದು ದಿನ ಸಾಗರದ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಹಾರಾಟ. ನೀವು ಜಾಲಿ ರೈಡ್ ಮಾಡಬೇಕಾ? ಸಂಪರ್ಕಿಸಿ 9945563294. ಹೆಲಿಕಾಪ್ಟರ್ನಲ್ಲಿ ಕುಳಿತು ಸಾಗರ ನೋಡುವುದು ಸುಂದರ ಅನುಭವ ಎಂದ ಶಾಸಕರು. ಹೆಲಿಕಾಪ್ಟರ್ ಪ್ರಯಾಣದ ತಮ್ಮ ಅನುಭವ ಹಂಚಿಕೊಂಡ ಶ್ರೀನಿವಾಸ ಮೂರ್ತಿ ಪಾಂಡಣ್ಣ. ವೀರಶೈವ ಕಲ್ಯಾಣ ಮಂಟಪದಲ್ಲಿ ಯಶಸ್ವಿ ಅನ್ನ ಸಂತರ್ಪಣೆ. ಸಮಿತಿ ಕಾರ್ಯಕ್ಕೆ ಶಾಸಕರ ಮೆಚ್ಚುಗೆ. ಕೆವಿ ಜಯರಾಮ್ ಪಾಂಡುರಂಗ ಮಾತು. ಸಾಂಸ್ಕೃತಿಕ ವೇದಿಕೆ ಉದ್ಘಾಟನೆಯಲ್ಲಿ ಹಾಡಿ ಕುಣಿದ ಚಿತ್ರನಟ ಡಾಕ್ಟರ್ ಶಿವರಾಜ್ ಕುಮಾರ್. ಶಾಸಕರಿಂದ ಮಾತು. ಶಿವಣ್ಣ ಡ್ಯಾನ್ಸ್. ಹುಲಿ ಕಾರ್ತಿಕ್ ಪಂಚ್ ಡೈಲಾಗ್. ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯಿಂದ ಸರದಿ ಸಾಲಿನಲ್ಲಿ ನಿಂತ ಭಕ್ತರಿಗೆ ತಂಪು ಪಾನೀಯ ವಿತರಣೆ. ಸಮಿತಿಯ ಎಂಡಿ ಆನಂದ್ ಶ್ರೀನಿವಾಸ್ ಮೇಸ್ತ್ರಿ ಮಾತು. ಸಾಂಸ್ಕೃತಿಕ ವೇದಿಕೆಯಲ್ಲಿ ಸಾಗರ ಸುತ್ತ ವಾರಪತ್ರಿಕೆಯ ಕಾಪಾಡು ಜಗದಂಬೆ ಶ್ರೀ ಮಾರಿಕಾಂಬೆ ವಿಶೇಷ ಸಂಚಿಕೆ ಬಿಡುಗಡೆ. ಮಾರಿಕಾಂಬಾ ಜಾತ್ರೆ ಪ್ರಯುಕ್ತ ರಾಷ್ಟ್ರಮಟ್ಟದ ಅಖಾಡ ಕುಸ್ತಿ ಪಂದ್ಯಾವಳಿಗೆ ಚಾಲನೆ. ಮೊದಲ ದಿನವೇ ಅಖಾಡದಲ್ಲಿ ಕಾಡಾಕಾಡಿ ಕುಸ್ತಿ. ಪ್ರೇಕ್ಷಕರ ಚಪ್ಪಾಳೆ. ಈಗ ಸುದ್ದಿಯ ವಿವರ. ರಾಜ್ಯದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಅವಕಾಶವಿದ್ದು, ಪ್ರತಿ ಬಜೆಟ್ನಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕನಿಷ್ಠ 10,000 ಕೋಟಿ ರೂಪಾಯಿ ಮೀಸಲು ಇರಿಸಬೇಕು. ನಮ್ಮ ಸರ್ಕಾರ ಬಂದ ಮೇಲೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಗೋಪಾಲಗೌಡ ಕ್ರೀಡಾಂಗಣದಲ್ಲಿ ಶುಕ್ರವಾರ ಹೆಲಿ ಟೂರಿಸಂಗೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಕಿರಣ್ ದೊಡ್ಮನಿ, ರಾಜೀವ್ ಪೈಲಟ್, ಸುಂದರ್ ಸಿಂಗ್, ಟಿವಿ ಪಾಂಡುರಂಗ, ಚೇತನ್ ರಾಜ್ ಕಣ್ಣೂರು, ರಮೇಶ್ ಟಿಪಿ, ಗಣಪತಿ ಮಂಡಗಳಲ್ಲಿ ಇನ್ನಿತರರು ಹಾಜರಿದ್ದರು. ಹೆಲಿಕಾಪ್ಟರ್ ಪ್ರವಾಸದ ತಮ್ಮ ಅನುಭವ ಹಂಚಿಕೊಂಡ ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ ಮೂರ್ತಿ ಮತ್ತು ಟಿವಿ ಪಾಂಡುರಂಗ. ನಮ್ಮ ಸಾಗರದ ಒಂದು ರೌಂಡ್ ಹೊಡೆದೆ. ಅಲ್ಲಿ ನಮ್ಮನೆಯಿಂದ ಹೋಗಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ನೋಡ್ಕೊಂಡು ಹಂಗೆ ಕ್ರಾಸ್ ಎಲ್ಲ ಮುಗಿಸ್ಕೊಂಡು ಬಂದಿದೆ. ಜಾಸ್ತಿ ಬೇಡ ಅಂದೆ ನಾನು, ಸಾಕಿಷ್ಟು ಒಂದು ರೌಂಡ್ ಹೊಡಿ. ಚೆನ್ನಾಗಿತ್ತು. ಒಂದೆಲ್ಲ ಇಡೀ ನಮ್ಮ ಸಾಗರದ ಜನ ನೋಡ್ತಾ ಇದ್ದಾರೆ. ಎಲ್ಲ ಹೆಲಿಕಾಪ್ಟರ್ ನೋಡ್ತಾ ಇದ್ದಾರೆ. ಭಾಳ ಜನ ಅಲ್ಲಿ ಹತ್ರ ಕೆಳಗಡೆ ಹೋದ್ರಲ್ಲ, ಹಾಗಾಗಿ ಎಲ್ಲರೂ ನೋಡ್ತಾ ಇದ್ದಾರೆ. ಒಂದು ಎಂಜಾಯ್ ಮಾಡ್ಬೋದು. ನಿಮಗೆ ಹೆಲಿಕಾಪ್ಟರ್ ತುಂಬ ಅನುಭವ ಇದೆ, ಆದರೆ ಇದನ್ನು ನೋಡಿದಾಗ ಕ್ಷೇತ್ರದಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸ ಮಾಡ್ಬೋದು ಮೇಲ್ಗಡೆ? ಅಲ್ಲಿ ನೋಡಿದೆ ನಾನು. ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಅಂದರೆ ಗೊತ್ತಾಗಲ್ಲ, ಅದು ಅಷ್ಟೊಂದು ಇದಾಗಲ್ಲ. ಚೆನ್ನಾಗಿ ಮಾಡ್ಬೋದು ಅನಿಸ್ತದೆ. ಕೆಲವೆಲ್ಲ ನೋಡಿದೆ. ಸ್ವಿಮ್ಮಿಂಗ್ ಪೂಲ್ ಅಂತೂ ಭಾರಿ ಚೆನ್ನಾಗಿ ಕಾಣ್ತದೆ. ಎಷ್ಟು ಚೆಂದ ಕಾಣ್ತದೆ, ಮತ್ತು ಇದು ಅಷ್ಟು ಚೆನ್ನಾಗಿ ಕಾಣ್ತದೆ. ಸ್ವಿಮ್ಮಿಂಗ್ ಪೂಲ್ ತುಂಬ ಚೆನ್ನಾಗಿ ಕಾಣ್ತಿದೆ. ಅದು ಗಣಪತಿ ಕೆರೆದು ಕಾಣ್ತಾ ಇತ್ತು, ಆಮೇಲೆ ಧ್ವಜಾನು ಕಾಣ್ತಾ ಇತ್ತು. ದೇವಸ್ಥಾನ ಗೋಪುರ ಮಾತ್ರ ಕಾಣ್ತಾ ಇದೆ. ಚೆನ್ನಾಗಿದೆ. ಅದು ತುಂಬ ಒಂದು ರೌಂಡ್ ಹೊಡೆಯೋಕ್ಕಂತೂ ತುಂಬ ಚೆನ್ನಾಗಿದೆ. ನೋಡಲಿಕ್ಕೂ ಖುಷಿ ಆಗುತ್ತೆ. ಅನುಭವ ಹೆಲಿಕಾಪ್ಟರ್ ಮೇಲೆ ಹತ್ತಿರಲಿಲ್ಲ. ವಿಮಾನಗಳಲ್ಲಿ ಬೇಕಾದ ಸತಿ ಹತ್ತಿದ್ವಿ. ಹೆಲಿಕಾಪ್ಟರ್ ಮೇಲೆ ಹತ್ತೋದು ನಮ್ಮದೊಂದು ಅದೃಷ್ಟ ಅನಿಸುತ್ತೆ. ಆದರೆ ಭಾಳ ಚೆನ್ನಾಗಿತ್ತು ಹೆಲಿಕಾಪ್ಟರ್. ನಮಗೆ ಮೇಲೆ ಹತ್ತಿ ಬಂದವಲ್ಲ, ಒಂಥರ ಖುಷಿ ಆಯಿತು. ಇಡೀ ಊರು ನೋಡಲಿಕ್ಕೆ ಚೆನ್ನಾಗಿತ್ತು. ಒಳ್ಳೆ ಅನುಭವ. ಅನುಭವ ಹೆಂಗಿತ್ತು? ಫಸ್ಟ್ ಟೈಮು ಹೆಲಿಕಾಪ್ಟ್ರಲ್ಲಿ ಇವತ್ತು ಸಾಹೇಬ್ರ ಜೊತೆಗೆ ಹೋಗೋ ಅವಕಾಶ ಸಿಕ್ತು. ಸಾಹೇಬ್ರ ಉದ್ಘಾಟನೆ ಟ್ರಿಪ್ಪಲ್ಲೇ ನಾನು ಅವ್ರ ಜೊತೆಗೆ ಹೋಗಿದ್ದೆ. ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು. ನಾವು ಫ್ಲೈಟಲ್ಲಿ ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದರೆ ಹೆಲಿಕಾಪ್ಟ್ರಲ್ಲೂ ಹೋಗೋದು ಕಷ್ಟ. ಅಂದರೆ ಈ ಥರದ್ದು ಅರೇಂಜ್ ಮಾಡಿದರೆ ಮಾತ್ರ ಸಾಧ್ಯ ಇದೆ. ಅದು ಈ ಸರಿ ಮಾರಿ ಜಾತ್ರೆಯಲ್ಲಿ ಕಿರಣ್ ದೊಡ್ಮನಿ ಅವರು ಒಂದು ರಿಸ್ಕ್ ತಂದು ಒಂದು ಇದು ಮಾಡಿದ್ದಾರೆ. ಕೆಲವು ತೊಡಕುಗಳು ಕಂಡು ಬಂದು ಸ್ಟಾರ್ಟಿಂಗಲ್ಲಿ, ಆದರೂ ಕೂಡ ಅವರು ಎದೆಗುಂದೆ ಎಲ್ಲ ಜಿಲ್ಲಾ ಆಡಳಿತದ ಜೊತೆಗೆ ಸಹಕಾರದ ಜೊತೆಗೆ, ನಮ್ಮ ASP ಸಾಹೇಬರು ಸಹಕಾರದ ಜೊತೆಗೆ, ನಮ್ಮ ಸಾಹೇಬರು ಸಹಕಾರದ ಜೊತೆಗೆ ಒಂದು ಹೆಲಿಕಾಪ್ಟರ್ ರೈಡನ್ನು ಅರೇಂಜ್ ಮಾಡಿದ್ದಾರೆ ಸಾಗರ ಜನತೆಗೋಸ್ಕರ. ಬೇರೆ ಏನು ಉದ್ದೇಶ ಇಲ್ಲ, ಅವ್ರಿಗೇನು ಲಾಭ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ. ಜನರಿಗೆ ಒಂದು ಸರ್ವಿಸ್ ಕೊಡಬೇಕು, ಈ ಒಂದು ಮಾರಿ ಜಾತ್ರೆಯಲ್ಲಿ ಒಂದು ರಂಗ್ ತಂದು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಅದು ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ನಾವು ಸಾಗರನ ನಾವು ರೌಂಡ್ ಹೊಡೆದಿದ್ವಿ, ಎಲ್ಲಿ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಮೇಲ್ಗಡೆಯಿಂದ ಈ ಬಾರಿ ಸಾಗರವನ್ನು ಯಾವ ಏರಿಯಾ ಏನು, ನಮ್ಮನೆ ಯಾವುದು ಅಂತ ನೋಡಿದ್ವಿ. ಆಮೇಲೆ ಯಾವ ರೋಡು, ದೇವಸ್ಥಾನ ಯಾವುದು ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡಿ ಬನ್ನಿ, ರೈಡ್ ಮಾಡಿ. ಹೆಲಿಕಾಪ್ಟರ್ ರೈಡ್ ಒಂದು ವಿಶೇಷ ಅನುಭವವನ್ನು ತಗೊಳ್ಳಿ ಅಂತೇಳಿ. ಜಾತ್ರೆ ಉತ್ಸವ ಸಂದರ್ಭದಲ್ಲಿ ಅನ್ನದಾಸೋಹದಂತಹ ಶ್ರೇಷ್ಠ ಕೆಲಸ ಮಾಡುವುದು ಅಗತ್ಯ. ಸಾರ್ವಜನಿಕರು ಊಟ ಮಾಡಿ ಸಂತೃಪ್ತಿಯಿಂದ ಮಾರಿಕಾಂಬಾ ದೇವಿ ದರ್ಶನ ಮಾಡುವಂತಹ ವ್ಯವಸ್ಥೆ ಕಲ್ಪಿಸಿದೆ ಎಂದು
ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಸಾರ್ವಜನಿಕ ಅನ್ನ ಸಂತರ್ಪಣೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಸಮಿತಿಯ ಸಹಸಂಚಾಲಕರಾದ ಟಿವಿ ಪಾಂಡುರಂಗ, ಕೆವಿ ಜಯರಾಮ್ ಮಾತನಾಡಿದರು. ಸಮಿತಿಯ ಸಂಚಾಲಕ ವಿನಾಯಕ್ ಗುಡಿಗಾರ್, ಡಿಶ್ ಗೋಪಾಲ್, ಚಂದ್ರಣ್ಣ, ಸಂಪತ್ ಕುಮಾರ್, ವೈ ಮೋಹನ್, ವಿ ಶಂಕರ್, ನಿತ್ಯಾನಂದ ಶೆಟ್ಟಿ, ರಾಜೇಶ್, ಎಲ್ ಚಂದ್ರಪ್ಪ, ರಮೇಶ್ ಚಂದ್ರಗುತ್ತಿ, ನಟರಾಜ್, ಕೃಷ್ಣಮೂರ್ತಿ, ರಾಜೇಂದ್ರ ಇನ್ನಿತರರು ಹಾಜರಿದ್ದರು. ವಹಿಸಿಕೊಂಡಿದ್ದಾರೆ. ನಮ್ಮೆಲ್ಲ ಜಯರಾಮು, ಪಾಂಡಣ್ಣ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಅವ್ರದ್ದೊಂದು ತಂಡ ಏನಿದೆ, ಅವ್ರದ್ದು ಸಮಿತಿ ಇದೆ, ಭಾಳ ಉತ್ತಮವಾದ ರೀತಿಯಲ್ಲಿ ಅನ್ನಸರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಖುಷಿಯಾಗುತ್ತೆ. ಸಾರ್ವಜನಿಕರು ತೃಪ್ತಿಯಾಗಿ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆನೂ ಊಟ ಮತ್ತು ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ, ಪೊಲೀಸ್ ಇಲಾಖೆ ಮತ್ತು ಇತರ ಸಿಬ್ಬಂದಿಗಳಿಗೂ ಸಹ ಊಟವನ್ನು ಕೊಡೋ ಮೂಲಕ ಮಾರಿ ಜಾತ್ರೆಯ ಈ ಒಂದು ಅನ್ನ ಸಂತರ್ಪಣಾ ಈ ಸಮಿತಿಯವರು ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡಿ ಜನರಿಗೆ ಕೊಡ್ತಾ ಇದ್ದಾರೆ. ಖುಷಿಯಾಗುತ್ತೆ. ಒಂದು ಜಿಲೇಬಿ, ಪಲ್ಯ, ಅದಕ್ಕೆ ಒಂದಿಷ್ಟು ಪ್ರಸಾದ, ಪಾಯಸ, ಸಾಂಬಾರು, ಅನ್ನ ಎಲ್ಲ ಇದೆ. ಮದುವೆ ಮನೆಯಲ್ಲಿ ಯಾವ ಥರ ಇದೆ ಆ ಥರ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಿಜವಾಗಲೂ ಈ ಥರ ತಾಯಿಯ ಒಂದು ದರ್ಶನ ಮಾಡಿ ಇಲ್ಲಿ ಯಾವುದೇ ಸಮಸ್ಯೆ ಆಗಬಾರ್ದು, ಆರಾಮಾಗಿ ಪ್ರಸಾದವನ್ನು ಸ್ವೀಕರಿಸಿ ಹೋಗ್ಬೇಕನ್ನೋ ರೀತಿಯಲ್ಲಿ ಇವರಿಗೆ ವ್ಯವಸ್ಥೆ ಮಾಡಿಸಿದ್ದೀವಿ. ಚೆನ್ನಾಗಿದೆ. ಇವತ್ತು ಮೊನ್ನೆನೇ ಬರಬೇಕಾಗಿ ಉದ್ಘಾಟನೆ ಆಗಿಲ್ಲ, ಇವತ್ತು ಬಂದಿದ್ದೇನೆ, ಉದ್ಘಾಟನೆ ಮಾಡಿ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಾನೇ ಒಂದು ಸ್ವಲ್ಪ ಬಡಿಸಿದೆ. ಭಾರಿ ಖುಷಿಯಾಗುತ್ತೆ. ಯಾಕಂದರೆ ಭಾಳ ಜನರಿಗೆ ಒಂದು ಅನುಕೂಲ ಆಯಿತು. ಬಿಸಿಲಲ್ಲಿ ದರ್ಶನ ಮಾಡಿ ಬಂದು ಒಂದಿಷ್ಟು ಊಟ ಮಾಡೋಕ್ಕೆ ನೋಡಿ, ಅಲ್ಲಿಂದ ವ್ಯವಸ್ಥೆ ಚೆನ್ನಾಗಿದೆ. ಇಲ್ಲಿ ಬಂದ ಮೇಲೆ ಒಂದಿಷ್ಟು ಶಾಮೀನು ಹಾಕಿದ್ದಾರೆ, ತಣ್ಣಗಿದೆ, ಬಿಸಿಲೇನಿಲ್ಲ, ಒಳ್ಳೆ ಗಾಳಿ ಇದೆ. ಮತ್ತು ವ್ಯವಸ್ಥೆ ನೋಡಿ, ಇಲ್ಲಾದಮೇಲೆ ಅಲ್ಲಿ ಎಕ್ಸ್ಟ್ರಾ ಏನು ಬೇಕೋ ಮತ್ತೆ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಒಟ್ಟಿನಲ್ಲಿ ಮಾರಿಕಾಂಬಾ ಜಾತ್ರೆ ಸಮಿತಿಯ ಎಲ್ಲ ಸದಸ್ಯರಿಗೆ, ನಮ್ಮ ಈ ಅನ್ನ ಸಂತರ್ಪಣಾ ಸಮಿತಿ ಏನಿದೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸರ್, ದಿನಕ್ಕೆ ಎಷ್ಟು ಜನ? 10,000 ಆಗುತ್ತೆ. ನಿನ್ನೆಯಿಂದ 15,000 ಆಗ್ತದೆ. ದಿನ ಜಾಸ್ತಿ ಆಗ್ತದೆ. ನಾಳೆ ಇವತ್ತು ಜಾಸ್ತಿ ಆಗ್ಬೋದು, ಮತ್ತು ಶನಿವಾರ ಭಾನುವಾರ ಜಾಸ್ತಿ ಆಗ್ಬೋದು. ಹೌದು, ಟೋಟಲಿ 25,000 ಜನ. ತಾವು ತಿಳಿದಂಗೆ ಹಿಂದಿನ 3 ವರ್ಷಕ್ಕೂ ಈ ವರ್ಷಕ್ಕೂ ಅದರ ಡಬಲ್ಕಿಂತ ಡಬಲ್ ಬಂದಿದೆ. ಭಾಳ ಜನ ಇವತ್ತು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನಿರೀಕ್ಷೆಗಿಂತ ಜಾಸ್ತಿ ಜನ ಆಗಿದ್ದರಿಂದ ಊಟದ ವ್ಯವಸ್ಥೆಯಲ್ಲಿ ಯಾವುದೇ ಕೊರತೆ ಇಲ್ಲ. ಸಣ್ಣ ಪುಟ್ಟದೊಂದು ವ್ಯತ್ಯಾಸ, ಎಲ್ಲರೂ ಜನ ರಶ್ ಆಗಿದೆ. ಯಾಕಂದರೆ 25-30 ಸಾವಿರ ಜನ ಬಂದಾಗ ದೇವಸ್ಥಾನದಲ್ಲಿ ಏನಾಗುತ್ತೆ, ಕೈ ಮುಗಿದು ಹೋಗೋದಾದರೆ ಪರವಾಗಿಲ್ಲ, ಅಲ್ಲಿ ಪ್ರಸಾದವನ್ನು ಬೇರೆ ಕೊಡಬೇಕು. ಮುಡಿ ಹಾಕೋದು, ಪ್ರಸಾದ ಹಾಕೋದು ಅವೆಲ್ಲ ಕೊಡೋದ್ರಿಂದ ಅವ್ರು ಕಳಿಸೋದೇ ಸಾಹಸ ಆಗುತ್ತೆ. ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬೋದು, ಬಿಟ್ಟರೆ ಇನ್ನು ಯಾವುದಕ್ಕೆ ಸಮಸ್ಯೆ ಆಗಿಲ್ಲ. ಮೊನ್ನೆ ನಾನು 10 ಗಂಟೆ ನಿಂತ್ಕೊಂಡಿದ್ದೀನಿ. ಅವತ್ತು ಎಲ್ಲರೂ ಹೇಳಿದ್ದೇನೆಂದರೆ, ನೋಡಿ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್, ಈ ಸರಿ ನಮಗೆ ಖುಷಿಯಾಗಿದೆ, ನಾವು ಆನಂದಾಗಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತಾಯಿದ್ದೀವಿ ಅಂತ ಹೇಳಿದರು. ಅದೇ ನಾವು ಖುಷಿಯಾಗಿದ್ದು. ಯಾಕಂದರೆ ಜನ ಜಾಸ್ತಿ ಇದ್ದಾಗ ನೋಡಿ, ಹಿಂದೆ ಅವರು ಪಾಪ ಸಂಜೆ ಮೊನ್ನೆ ಫಸ್ಟಿನ ದಿವಸ ಸಂಜೆ 6-7 ಗಂಟೆಗೆ ನಿಂತ್ಕೊಂಡಿದ್ದಾರೆ. ಅಂಥವರಿಗೆ ನಾವು ಸರಿಯಾಗಿ ವ್ಯವಸ್ಥೆ ಆಗದೆ ಹೋದರೆ ಮತ್ತೆ ಅವ್ರಿಗೆ ನೆರಳು ಆಗಿ ಈ ಸರಿ ಇದು ಕೊಟ್ಟಿದ್ದೀವಿ, ಏನು ಟಾರ್ಪಲ್ ಬೇರೆ ಕೊಟ್ಟಿದ್ದೀವಿ. ಈ ಸರಿ ಅದನ್ನು ಮಾಡಿಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಅಂದರೆ, ನಾನೇ ಯಾಕೆ ನಿಂತ್ಕೊಂಡಿದ್ದೆ ಅಂದರೆ, ಫಸ್ಟ್ ಡೇ ಅಷ್ಟು ಜನ ಬಂದಿದ್ದು ನನಗೆ ಗೊತ್ತಾಗಿ ನಾನು ನಿಂತ್ಕೊಂಡೆ. ನಾನಾಗೆ ಸ್ವತಃ ನಿಂತು ಅಷ್ಟು ಜನರಿಗೂ ಮೇಂಟೈನ್ ಮಾಡಿಸಿ ಕಳಿಸಿದ್ದೀನಿ. ಸಂಜೆ 4 ಗಂಟೆವರೆಗೆ, ಬೆಳಗ್ಗೆ 5 ಗಂಟೆ ಬಂದು ನನ್ನ ಪೂಜೆ ಮುಗಿಸಿದ ನಂತರ ಅಲ್ಲೇ ನಿಂತ್ಕೊಂಡು ಸಂಜೆ 4 ಗಂಟೆಗೆ ಹೋಗಿದ್ದೀನಿ. ಅಂದರೆ ಅಷ್ಟು ಆ ಬಿಸಿಲು ತಾಪವನ್ನು ತಪ್ಪಿಸಿ ಕಳಿಸಿದ್ದೀನಿ. ಆನಂತರ 8-9 ಗಂಟೆ ಸಹ ಇವತ್ತು ಸರ್ಜಿ ಚಾಲಲ್ಲಿ ಬಂದಿದ್ದಾರೆ. ಈಗ ಸಾಮಾನ್ಯವಾಗಿ ಅಷ್ಟು ರಶ್ ಆಗಲ್ಲ. ಈಗ ಏನಾಗಿದೆ, ಅಲ್ಲಿಗೆ ರಶ್ ಆಗುತ್ತೆ. ಇಲ್ಲಿ ಬಂದ ಮೇಲೆ ಏನಂದರೆ ಸಹಜವಾಗಿ ರನ್ನಿಂಗ್ ಆಗ್ತಾನೆ ಇರುತ್ತೆ, ಯಾವುದೇ ಸಮಸ್ಯೆ ಆಗೋದಿಲ್ಲ. ಎಲ್ಲ ಕಮಿಟಿಗೂ ಸಹ ನಿಮ್ಗೆ ಗೊತ್ತಿದೆ, ಎಲ್ಲ ಕಮಿಟಿಗೂ ಇವಾಗ ದಸರಾ ಕುಸ್ತಿ ಬೇರೆ ಇದೆ. ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಸಾಗರಕ್ಕೆ ಆಗಮಿಸ್ತಾ ಇದ್ದಾರೆ. ಸಾಗರದಲ್ಲಿ 20 ವಿವಿಧ ಸಮಿತಿಗಳು ಇರೋದ್ರಿಂದ ಎಲ್ಲ ಸಮಿತಿಗೂ ಗೌರವಾಧ್ಯಕ್ಷರಾಗಿ ಶಾಸಕರಿದ್ದಾರೆ. ಅವರಿಗೆ ಹೆಚ್ಚಿನ ಒಂದು ಜವಾಬ್ದಾರಿ ಇರೋದ್ರಿಂದ ಎಲ್ಲ ಸಮಿತಿ ನಾವು ನಿರ್ವಹಣೆಗೆ ಪಾಪ ಅವರು ಹಗಲು ರಾತ್ರಿ ನಿದ್ದೆ ಮಾಡ್ತಾರೆ ಇಲ್ಲ ಅದನ್ನು ಗೊತ್ತಿಲ್ಲ. ಅದಕ್ಕಿಂತ ಮುಖ್ಯವಾದ ವಿಚಾರ ಏನಂದರೆ, ಸತತ 3-4 ತಿಂಗಳಿಂದ ಸಾಗರ ತಾಲೂಕಿನ ಪ್ರತಿಯೊಂದು ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳು ನಿದ್ದೆ ಬಿಡದೆ ಅವರು ಅಷ್ಟು ಚೆನ್ನಾಗಿ ಕೆಲಸವನ್ನು ಮಾಡಿದ್ದಾರೆ. ಸರ್ಕಾರದಿಂದ ನಾವಾಗಿ ಕಣ್ಣಾರೆ ನೋಡ್ಕೊಂಡು ಬಂದಿದ್ದ ಅನುದಾನಗಳನ್ನು ಸಹ ಸರ್ಕಾರ ಸ್ವತಃ ನಿತ್ಯ ತೊಗೊಂಡ್ಬಂದಿರ್ತಕ್ಕಂಥ ನಾವು ನೋಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ಯಾರೇ ಒಬ್ಬ ಗುತ್ತಿಗೆದಾರ ಹಣ ಇಲ್ಲ ಅಂದರೆ 3 ತಿಂಗಳಲ್ಲಿ ಕೆಲಸ ನಿಲ್ಲಿಸ್ತಾನೆ, ಹಣ ಕೊಟ್ಟರೆ ಮಾತ್ರ ಮಾಡ್ತಾನೆ. ಅಂಥದ್ರಲ್ಲಿ 3-4 ತಿಂಗಳಿಂದ ಶಾಸಕರು ಅನುದಾನವನ್ನು ತಂದು
ಇಡೀ ಸಾಗರದ ರಸ್ತೆಗಳನ್ನ ಚರಂಡಿಯನ್ನ ಅಭಿವೃದ್ಧಿ ಮಾಡುವಂತ ಕೆಲಸದಲ್ಲಿ ಪ್ರಥಮ ಹೆಜ್ಜೆ ನೀಡಿದ್ದಾರೆ. ವಿದ್ಯುದೀಕರಣ ಪ್ರತಿಯೊಂದು ವಿಚಾರದಲ್ಲೂ ಬಲಗೈಯಾಗಿ ಇಡೀ ಸಾಗರ ಜನತೆಗೆ ಒಂದು ಗೌರವ ತರುವಂತ ಕೆಲಸವನ್ನ ಮಾನ್ಯ ಶಾಸಕರು ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಸಂಶಯವಿಲ್ಲ. ಇಷ್ಟು ಹೇಳಿ ಮುಂದಿನ ಮಾತನ್ನ. ಮಾರಿಕಾಂಬಾ ಜಾತ್ರೆ ಜೋರಾಗಿ ನಡೀತಾ ಇದೆ. ವಿಶೇಷ ಉಸ್ತುವಾರಿಯಾಗಿ ಸಾಹೇಬ್ರೆ ನಿಂತ್ಕೊಂಡು ಮಾಡ್ತಾರೆ ಎಲ್ಲ ಕೆಲಸಗಳು. ಎಲ್ಲೂ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ಆಗಿರ್ಬೋದು ಬಿಟ್ಟರೆ 10 ಲಕ್ಷ ಜನ 5-6 ಲಕ್ಷ ಜನ ಬರೋದ್ರಿಂದ ಹಂಗೆಲ್ಲ ಆಗ್ತದೆ. ಮನೆಗೆ ಒಂದು 10 ಜನಕ್ಕೆ ಊಟಕ್ಕೆ ಕರೆದ್ರೆ ನಾವು ಹಿಂದೆ ಮುಂದೆ ಮಾಡ್ತೀವಿ. ಇಲ್ಲಿ 5-6 ಲಕ್ಷ ಜನ ಬಂದು ದರ್ಶನ ಮಾಡಿ ಎಲ್ಲ ಹೋಗ್ಬೇಕಾದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತದೆ. ಏನೇ ವ್ಯತ್ಯಾಸ ಆದರೂ ಎಲ್ಲ ತುಂಬಿಸ್ಕೊಂಡು ಹೋಗಬೇಕು ಭಕ್ತರಿಗೆ ಅಂತ ಹೇಳ್ತಾ, ಮತ್ತು ಇಷ್ಟು ದೊಡ್ಡ ಸಮಾರಂಭ ನಮ್ಮ ಮಾರಿಕಾಂಬಾ ಜಾತ್ರೆ ದೊಡ್ಡ ಸಮಾರಂಭ ಹಬ್ಬ ಇದ್ದಂಗೆ 3 ವರ್ಷಕ್ಕೆ ಒಂದ್ಸತಿ ಬರ್ತಿದ್ರು. ನಮ್ಮ ಮಾರಿಕಾಂಬಕ್ಕೆ ಇರೋ ಕಳೆ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲೂ ಯಾವುದೇ ಮಾರಮ್ಮನಿಗೂ ಇಷ್ಟು ಕಳೆ ಇಲ್ಲ, ಮತ್ತು ಇಷ್ಟು ಕಳೆ ಇಲ್ಲ, ಇಷ್ಟು ದೊಡ್ಡ ಆಕಾರ ಇಲ್ಲ. ಅಷ್ಟು ಚೆನ್ನಾಗಿದೆ ಮಾರಮ್ಮ. ದರ್ಶನ ಮಾಡಿ ಭಕ್ತಾದಿಗಳೆಲ್ಲ ಸಂತೃಪ್ತರಾದರೆ ಅದೇ ಖುಷಿ ಅಂತ ಹೇಳಿ. ಜಾತ್ರೆ ಅತ್ಯಂತ ವಿಶೇಷವಾಗಿ ನಡೆಯುತ್ತಿದೆ. ಲಕ್ಷಾಂತರ ಭಕ್ತರು ಅಮ್ಮನವರ ದರ್ಶನ ಪಡೆಯುತ್ತಿದ್ದಾರೆ. ಜಾತ್ರೆ ಸಂದರ್ಭದಲ್ಲಿ ಸಾಂಸ್ಕೃತಿಕ ಉತ್ಸವಗಳು ಊರಿನ ಕಲಾ ಪರಂಪರೆ ಬಿಂಬಿಸಲು ಸಹಕಾರಿಯಾಗುತ್ತದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ಆವರಣದ ನಗರಸಭೆ ರಂಗಮಂದಿರದಲ್ಲಿ ಗುರುವಾರ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ವತಿಯಿಂದ ಮಾರಿಕಾಂಬಾ ಜಾತ್ರೆ ಹಿನ್ನೆಲೆಯಲ್ಲಿ 8 ದಿನಗಳ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಚಂಡೆ ಬಾರಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಮಾತನಾಡಿದರು. ಪ್ರತಿಷ್ಠಾನದ ಅಧ್ಯಕ್ಷ ಕೆಎನ್ ನಾಗೇಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಗೀತಾ ಶಿವರಾಜ್ ಕುಮಾರ್, ಹುಲಿ ಕಾರ್ತಿಕ್, ಭರತ್ ಸಾಗರ್, ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್, ಎಎಸ್ಪಿ ಡಾಕ್ಟರ್ ಬೆನಕಪ್ರಸಾದ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಸಮಿತಿ ಉಪಾಧ್ಯಕ್ಷ ಸುಂದರ್ ಸಿಂಗ್, ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ರಾವ್, ಸಹ ಕಾರ್ಯದರ್ಶಿ ಎಸ್.ವಿ. ಕೃಷ್ಣಮೂರ್ತಿ, ಕೋಶಾಧ್ಯಕ್ಷ ನಾಗೇಂದ್ರ ಕುಮಟ, ಪ್ರಮುಖರಾದ ಪುರುಷೋತ್ತಮ್, ರಾಮು, ಲೋಕೇಶ್ ಕುಮಾರ್, ಗಂಗಾಧರ್ ಚಂಬಿಗೆ ಇನ್ನಿತರರು ಹಾಜರಿದ್ದರು. ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ನಟ ಶಿವರಾಜ್ ಕುಮಾರ್ ನೃತ್ಯ, ಹುಲಿ ಕಾರ್ತಿಕ್ ಡೈಲಾಗ್ ಜನರ ಗಮನ ಸೆಳೆಯಿತು. ಹೌದೌದು, ಅದೇನು ಹೋಗ್ತಾರೆ ನೋಡ್ತೀವಿ ನಾವು ಅಲ್ವಾ, ಟಗರನೆ. ಹಾಗಾಗಿ ಇವತ್ತು ಮಾರಿಕಾಂಬಾ ಜಾತ್ರೆ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿದ್ದಾರೆ. ಎಲ್ಲರಿಗೂ ಹೇಳಿದ್ದೀನಿ, ಎಲ್ಲ ಮೀಟಿಂಗ್ ಮಾಡಿ ಹೇಳಿದ್ದೀನಿ, ಯಾವುದೇ ಕಲಾವಿದರಿಗೆ ಯಾವುದೇ ಒಂದು ಸ್ವಲ್ಪ ಕಮ್ಮಿ ಆಗಬಾರ್ದು. ಅವ್ರಿಗೆ ಏನಾಗಬೇಕು ಹೇಳಿ, ಅಷ್ಟು ಸಹ ಕಲಾವಿದರಿಗೆ ಕೇಳಿದಷ್ಟು. ನಮ್ಮ ಲೋಕೇಶ್ ಗುರಿಗೆ ಕೇಳಿದ್ರು ಇಷ್ಟು ಅಮೌಂಟ್ ಬೇಕು, ಇಷ್ಟು ಅಮೌಂಟ್ ನಾಗೇಶ್ ಅಣ್ಣ ನಾವೆಲ್ಲ ಪದಾಧಿಕಾರಿ ಸೇರಿ ಇಷ್ಟು ಅಮೌಂಟ್ ಕೊಡ್ತೀವಿ ಅಂತ ಹೇಳಿ ಕಲಾವಿದರಿಗೆ ತಮ್ಮ ಸಹಕಾರವನ್ನು ಕೊಡಬೇಕು ಅಂತ ಹೇಳಿದ್ರಿ. ಕುಸ್ತಿಗೂ ಸಹಕಾರ ಕೊಡಬೇಕಂತ ಹೇಳಿದ್ರೆ ಊಟದ ವ್ಯವಸ್ಥೆ, ಬೆಳಗ್ಗೆ ತಿಂಡಿ, ಊಟ, ರಾತ್ರಿ ಊಟ, ಒಂದೊಂದು ದಿವಸ 8,000, 10,000, 15,000, 20,000ವರೆಗೆ ಊಟದ ವ್ಯವಸ್ಥೆಯನ್ನು ಸಹ ನಮ್ಮ ತಂಡದವರು ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಸಂಘಟನೆ 20 ಸಂಘಗಳಿವೆ, 20 ಕಮಿಟಿ. ಆ ಕಮಿಟಿಯ ಎಲ್ಲ ಸದಸ್ಯರುಗಳು ಸೇರಿ ಅವರ ಕರ್ತವ್ಯವನ್ನು ಬಹಳ ಚಂದವಾಗಿ ನಿರ್ವಹಣೆ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಅದರಿಂದ ಸಾಗರದ ಮಾರಿಕಾಂಬಾ ತಾಯಿ ನಿನ್ನಲ್ಲಿ ಇಷ್ಟೇ ಕೇಳೋದು, ನಾನು ಸಾಗರದ ಇಡೀ ರಾಜ್ಯದ ಜನ ಇವತ್ತು ನಿನ್ನಲ್ಲಿ ಈ ಕ್ಷೇತ್ರಕ್ಕೆ ಬಂದು ತನ್ನ ದರ್ಶನವನ್ನು ಮಾಡಲಿಕ್ಕೆ ಬಂದಿರೋ ತಾಯಿ, ಅವರು ಏನೆಲ್ಲ ಬೇಡ್ಕೊಂಡಿದ್ದಾರೆ ಅವೆಲ್ಲವನ್ನು ಈಡೇರಿಸುವಂಥ ಶಕ್ತಿ ಅವ್ರಿಗೆ ಆಗಬೇಕು ಅನ್ನೋದು ನಾನು ಕೊಡೋ ತಾಯಿ ಅಂತ ತಾಯಿಯಲ್ಲಿ ನಾನು ಕೇಳ್ಕೊಳ್ತಿದ್ದೇನೆ. ನಾನು ಒಂದೇ ಹೇಳಿದ್ದೀನಿ, ಮಾರಿಕಾಂಬಾ ಜಾತ್ರೆ ಕೇವಲ ಜಾತ್ರೆ ಮಾಡೋಕ್ಕೋಸ್ಕರ ಬಂದೇ ಅಲ್ಲ. ಮಾರಿಕಾಂಬಾ ಜಾತ್ರೆಯಿಂದ ಸಾರ್ವಜನಿಕ ಕಲ್ಯಾಣ ಮಂಟಪ ಆಗಬೇಕು ಬಡವರಿಗೆ, ಮತ್ತು ಸಾರ್ವಜನಿಕರಿಗೆ ಒಂದು ಶಾಲೆ, ಬಡ ಮಕ್ಕಳಿಗೆ ಶಾಲೆ ತೆರೀಬೇಕಂತ ಹೇಳಿ ನಾನು ಅವರಿಗೆಲ್ಲರಿಗೂ ಹೇಳಿದ ಮೇಲೆ ಈಗ ಶಂಕುಸ್ಥಾಪನೆಯನ್ನು ಮನೆ 26ನೇ ತಾರೀಖಾಗಿ ಒಪ್ಪಿಕೊಂಡು ಸಹಕಾರ ಕೊಟ್ಟಿದ್ದಾರೆ. ಈ ವರ್ಷ ನಮಗೆ ಟೆಂಡರಲ್ಲಿ ಒಟ್ಟು ಟೋಟಲ್ ಟೆಂಡರ್ ಹರಾಜಾಗಿರೋದು 1,34,00,000ಕ್ಕೆ ಹರಾಜಾಗಿದೆ. ಹೋಸರಿ 52 ಲಕ್ಷಕ್ಕಾಗಿತ್ತು, 1,34,00,000ಕ್ಕೆ ಹರಾಜಾಗಿದೆ. ಅಂದರೆ ತಾಯಿಗೆ ಆಸೆ ಇದೆ, ಇಲ್ಲಿ ನನ್ನ ಹೆಸರಲ್ಲಿ ಏನಾದರೂ ಆಗಬೇಕು ಅನ್ನೋದು ಹೇಳಿ ಆಸೆ ಇರೋದ್ರಿಂದಲೇ ಇವತ್ತು ಅಷ್ಟು ರೇಟಿಗೆ ಹೋಗಿರೋದು. ಮತ್ತೆ ಸ್ಟಾಲ್ಗಳು ಸಪ್ರೇಟ್,
ಅದು ಸುಮಾರು 1.5 ಕೋಟಿ 2 ಕೋಟಿ ಹತ್ತಿರ ಬಂದಿರುತ್ತೆ. 1.5 ಕೋಟಿ ಅದರಲ್ಲೂ ಸಹ ಬಂದಿದೆ. ಬೇರೆ ಬೇರೆ ಇದರಲ್ಲೂ ಸಹ ಹರಾಜಲ್ಲಿ ಬರ್ತಾ ಇರೋದ್ರಿಂದ ಸ್ವಲ್ಪಷ್ಟು ಹಣವನ್ನು ಕ್ರೋಢೀಕರಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೀವಿ. ಹಾಗೆ ಖರ್ಚಿಗೆ ಇದರಲ್ಲಿ ಯಾವತ್ತೂ ಕಮ್ಮಿ ಮಾಡ್ತಾರೆ, ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಸಹಕಾರ ಈ 9 ದಿವಸದಲ್ಲಿ ಇರಲಿ, ಸಾಗರ ಕೊಡಬೇಕು. ಈ ಹಬ್ಬ ಎಲ್ಲರ ಮನಸ್ಸಲ್ಲಿ ಇರುವಂಥದ್ದು. ಇಡೀ ರಾಜ್ಯದ ಜನ ಬರೋದ್ರಿಂದ ನಾವೆಲ್ಲರಿಗೂ ಆತಿಥ್ಯವನ್ನು ಕೊಟ್ಟು ಅವ್ರನ್ನ ಹೆಚ್ಚು ಜನ ಬರೋ ರೀತಿಯಲ್ಲಿ ಅವರಿಗೆಲ್ಲ ಎಲ್ಲೂ ಡ್ರಾಮಾ ಮಾಡಕ್ ಹೋಗಲ್ಲ, ಮಾತಾಡ್ಬೇಕು ಸುತ್ತಿ ಬೆಳೆಸಲ್ಲ. ಅದಕ್ಕೆ ನಂಗೆ ಅವ್ರ ಕಡೆ ತುಂಬ ಒಂದು ಅಭಿಮಾನ. 5 ದಿನ ಕೈಗೆ ಬರ್ತೀನಿ ಬೇಕಾಗಿತ್ತು. ಅವ್ರ ಒಂದು ಅಭಿಮಾನ, ಒಂದು ಆತ್ಮೀಯತೆ, ಒಂದು ಒಳ್ಳೆ ಮನುಷ್ಯ ಯಾವಾಗಲೂ ಜನ ಸೇವೆ ಮಾಡೋಕ್ಕೆ ಅವಕಾಶ ತಕ್ಕಂತೆ ನಾವು ಬರ್ತಾ ಇದ್ದೀವಿ. ಭಾಳ ಖುಷಿ. ಆಮೇಲೆ ಗೋಪಾಲಕೃಷ್ಣ ಹೇಳ್ತಿದ್ದ ಈ ಥರ ನಮ್ಮ ಸಾಗರದಲ್ಲಿ ತುಂಬ ಕಲೆ ಖಂಡಿತ ಇದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಇಲ್ಲೇ ಕೂತಿದ್ದಾರಲ್ಲ ಇಲ್ಲಿ ಅವರು. ಕಾರ್ತಿಕ್ ನಾವು ನಮ್ಮ ಇದರಲ್ಲಿ ಡಿಕೆಡಿ ಡ್ಯಾನ್ಸ್ ಮಾಡಿದ್ದಾರೆ, ಕಾಮಿಡಿ ಕ್ಲಾನಿಗಳು ಡ್ಯಾನ್ಸ್ ಆ್ಯಕ್ಟ್ ಮಾಡಿದ್ದಾರೆ. ಇವತ್ತು ನನ್ನ ಜೊತೆ ಒಂದು ಸಿನಿಮಾನು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಭಾಳ ಖುಷಿ ಅನಿಸುತ್ತೆ ಪ್ರತಿದಿನ. ಖಂಡಿತ ಗೋಪಾಲಕೃಷ್ಣ 100% ಯಾರೇ ಬಂದಿದ್ರೆ ನಾವು ಒಂದು ಇದು ರೆಕಗ್ನೈಸ್ ಮಾಡ್ತೀವಿ, ಅವ್ರಿಗೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಇನ್ನು ಜಾಸ್ತಿ ಮಾತು ಬೇಡ, ಯಾಕಂದರೆ ಇವತ್ತು ನಾವೇನಿವತ್ತು ಒಂದು ಚಾಲನೆ ಮಾಡಿದ್ದೀವಿ, ಸಾಂಸ್ಕೃತಿಕ ಚಾಲನೆ ಮಾಡಿದ್ದೀವಿ. ಆ ಚಾಲನೆ ನಮ್ಮಿಂದ ಶುರುವಾಗಲಿ ಇವತ್ತು ಅಂತ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರೂ ಒಳ್ಳೇದು ಮಾಡಿ. ಆಮೇಲೆ ನಾವು ಒಂದು ಐ ಥಿಂಕ್ 3 ಇಯರ್ಸ್ ಬ್ಯಾಕ್ ಬಂದಿದ್ದೆ. ಅದಾದಮೇಲೆ ನನಗೆ ಹುಷಾರಿದ್ದಾಗ ನಿಮ್ಮ 3 ಮಗಳ ಗೀತಾ ಅವರು ನನ್ನ ಬಹಳ ಚೆನ್ನಾಗಿ ನೋಡ್ಕೊಂಡು ನಿಮ್ಮ ಮುಂದೆ ಬಂದು ಮುಗಿಸಿದ್ದಾರೆ. ನಾನು ಅವರು ನನ್ನ ಮಕ್ಕಳು, ನಿಜಕ್ಕಾಗಲಿ, ನಮ್ಮ ಸ್ನೇಹಿತರು, ನಮ್ಮ ಇಡೀ ಇಂಡಸ್ಟ್ರಿ, ನಮ್ಮ ಬಂಧು ಬಳಗ, ನಮ್ಮ ಕ್ಲೋಸ್ ಸರ್ಕಲ್ಸ್ ಎಲ್ಲರೂ ನಮ್ಮ ಮೇಲೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನೀವು ಮುಂದೆ ಬಂದು ನಿಂತಿರೋದು ಆ ತಾಯಿಯ ಒಂದು ಅನುಗ್ರಹ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನೇ ಇವತ್ತು ನಾನು ಮಾಡ್ತೀವಿ. ತುಂಬ ಖುಷಿಯಾಗುತ್ತೆ. ಇವಾಗ ನಾನು ಹೇಳ್ತಾನೆ ಇದ್ರು, ನಾವು ಮಾತ್ರ ಹಿಂಗಿದ್ವಿ. ಸೊ ಥ್ಯಾಂಕ್ ಯು ಅಣ್ಣ ನಿಮ್ಮ ಈ ಮುಗ್ಧತೆಗೆ. ಆ್ಯಂಡ್ ನಮ್ಮ ಗೋಪಾಲ ಅಣ್ಣ ಪಂಚು ಅಣ್ಣ ಒಬ್ಬನ್ನೇ ಹಿಂಗ್ ನಿಲ್ಸ್ಬಿಟ್ಟು ಪಂಚ್ ಹೇಳು ಅಂದ್ರೆ ನಾನು ಎಲ್ಲಿ ಹೇಳೋಣ. ಒಂದೇ ಒಂದು ಡೈಲಾಗ್, ಕಲ್ ಕಟ್ಟಿದೆಲ್ಲ ಕೋಟೆ ಆಗಲ್ಲ, ಹಾವು ಇಲ್ಲಿ ಹಿಡಿದ್ರೆ ಬೇಟೆ ಆಗಲ್ಲ. ನಾನು 1000 ಡೈಲಾಗ್ ಹೇಳಿದ್ರು ನಮ್ಮ ಅಣ್ಣನ ಆ್ಯಟಿಟ್ಯೂಡಿಗೆ ಸೂಟೇ ಆಗಲ್ಲ. ಅದಕ್ಕೆ ನಾನು ಅವ್ರ ಮುಂದೆ ಡೈಲಾಗೇ ಹೇಳಲ್ಲ. ಸೊ ಅವ್ರು ನನಗೆ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಡೈಲಾಗ್ ಹೇಳೋಕ್ಕೆಲ್ಲ ಇಲ್ಲ. ಥ್ಯಾಂಕ್ ಯು. ಇನ್ನೊಂದು ಅದೃಷ್ಟ ಏನು ಅಂದರೆ, ಸೊ ನಾವು ಸಾಗರದಲ್ಲೇ ಮಾರಿಕಾಂಬಾ ದೇವಿದೆ ಸಿನಿಮಾ ಮಾಡ್ತಾ ಇದ್ವಿ. ಸೊ ಮಾರಿಕಾಂಬಾ ಜಾತ್ರೆಗೆ ಬಂದಿದ್ದೀನಿ. ಮೋಸ್ಟ್ಲಿ ಎಲ್ಲೋ ತುಂಬ ಪಾಸಿಟಿವ್ ಕನೆಕ್ಟ್ ಇದೆ, ದೇವ್ರಿಗೆ ತುಂಬ ಶಕ್ತಿ ಇದೆ. ಅದನ್ನು ಶಿವಣ್ಣನ ಮೂಲಕ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಡೈಲಾಗ್ ಒಬ್ಬನೇ ಬಂದಾಗ ಹೇಳ್ತೀನಿ, ಅಣ್ಣ ಅಕ್ಕ ಇದ್ದಾಗ ಬೇಡ. ಥ್ಯಾಂಕ್ ಯು ಸೋ ಮಚ್. ಜಾತ್ರಾ ಸಂದರ್ಭದಲ್ಲಿ ಭಕ್ತರ ಬಾಯಾರಿಕೆ ತಣಿಸಬೇಕು ಎನ್ನುವ ಉದ್ದೇಶದಿಂದ ತಂಪು ಪಾನೀಯ ಹಂಚಲಾಗುತ್ತಿದೆ. ಭಕ್ತಾದಿಗಳಿಗೆ ಅಮ್ಮನವರ ದರ್ಶನ ಸುಲಭವಾಗಿ ಆಗಬೇಕು ಎನ್ನುವುದು ನಮ್ಮ ಉದ್ದೇಶ ಎಂದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಸಂಚಾಲಕ MD ಆನಂದ್ ತಿಳಿಸಿದರು. ಸಾಗರದ ಮಾರ್ಕೆಟ್ ರಸ್ತೆಯಲ್ಲಿ ಶುಕ್ರವಾರ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ವತಿಯಿಂದ ಅಮ್ಮನವರ ದರ್ಶನಕ್ಕೆ ಸರದಿ ಸಾಲಿನಲ್ಲಿ ನಿಂತ ಭಕ್ತರಿಗೆ ಪಾನಕ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಸಮಿತಿಯ ಪ್ರಮುಖರಾದ ಶ್ರೀನಿವಾಸ್ ಮೇಸ್ತ್ರಿ ಮಾತನಾಡಿದರು. ಸಮಿತಿಯ ಟಿ ರಾಮಣ್ಣ, ವಿ ಶಂಕರ್, ಮಾಸ ನಂಜುಂಡಸ್ವಾಮಿ, GK ಭೈರಪ್ಪ, ಎನ್ ಶ್ರೀನಾಥ್, ಟಿಪುಡಿ ಮಂಜುನಾಥ್, ರಮೇಶ್ ಚಂದ್ರಗುತ್ತಿ, ಸದಾನಂದ್, ಗುರುಬಸವನಗೌಡ, ಸತೀಶ್, ನಿತ್ಯಾನಂದ ಶೆಟ್ಟಿ, ನಾಗರಾಜ್, ಪ್ರಜ್ವಲ್, ದರ್ಶನ್, ಗೌರೀಶ್, ರಾಜು, ಮಧು ಪ್ರಭಾಕರ್, ಜನಾರ್ದನ್ ಆಚಾರಿ, ಡಿಶ್ ಗೋಪಾಲ್, ಶ್ರೀಧರ್ ಭಟ್ ಇನ್ನಿತರರು ಹಾಜರಿದ್ದರು. ಸಾಗರದ ಸಮಸ್ತ ಭಕ್ತಾದಿಗಳಿಗೆ ಮಾರಿಕಾಂಬಾ ಜಾತ್ರೆಯ ಅಂಗವಾಗಿ ಈ ದಿನ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ವತಿಯಿಂದ ಪಾನಕ ಸೇವೆಯನ್ನು ಮಾಡ್ತಾ ಇದ್ದೀವಿ. ಆಗಮಿಸಿದ ಭಕ್ತಾದಿಗಳು ದಾರಿಗಿರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಪಾನಕ ಸೇವೆಯನ್ನು ನಮ್ಮ ಸಮಿತಿಯಿಂದ ಮಾಡ್ತಾ ಇದ್ದೀವಿ. ಆಗಮಿಸಿದ ಎಲ್ಲ ಭಕ್ತಾದಿಗಳು ಕೂಡ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ.
ಶ್ರೀ ಮಾರಿಕಾಂಬಾ ಜಾತ್ರೆ 3ನೇ ತಾರೀಕಿಂದ ಏನು 11ನೇ ತಾರೀಕುವರೆಗೂ ಸಾಗರದಲ್ಲಿ ರಾಜ್ಯದಲ್ಲೇ ಯಶಸ್ವಿಯಾಗಿ ನಡೀತಾ ಇದೆ. ಈ ಜಾತ್ರೆಯ ವತಿಯಿಂದ ಇವತ್ತು ನಮ್ಮ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯಿಂದ ನಾವು ಇವತ್ತು ಪಾನಕವನ್ನು ಅಂತ ಇದ್ದೀವಿ. ಸಾರ್ವಜನಿಕರು ಅದನ್ನು ಭಕ್ತಾದಿಗಳು ಪಾನಕವನ್ನು ಕುಡಿಯುವ ಮೂಲಕ ದೇವಿಯ ದರ್ಶನಕ್ಕೆ ಆರಾಮಾಗಿ ಹೋಗಬೇಕು. ಹಾಗಾಗಿ ನಮ್ಮ ಸಮಿತಿಯಿಂದ ಇವತ್ತು ಮಾಡಿದ್ದೀವಿ. ರಾಜ್ಯದಿಂದ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ ಜನ. ಅವರಿಗೆ ಒಳ್ಳೆಯ ರೀತಿಯಲ್ಲಿ ದೇವಿಯ ದರ್ಶನ ಆಗಬೇಕಂತ ಹೇಳ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ದೇವಿಯ ದರ್ಶನವನ್ನು ನಮ್ಮ ಸಮಿತಿ ವತಿಯಿಂದ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಮಾಡಬೇಕಂತ ಇದು. ಯಾಕಂದರೆ ಸಾಗರಕ್ಕೆ ಹೋಗಿದ್ದೀವಿ ಜಾತ್ರೆಗೆ, ಒಳ್ಳೆಯ ರೀತಿಯ ದೇವರ ದರ್ಶನ ಅಲ್ಲಿ ಆ ಸಮಿತಿಯವರು ಒಳ್ಳೆಯ ಸ್ಪಂದನೆಯನ್ನು ಮಾಡಿದ್ರು ಅನ್ನೋ ರೀತಿಯಲ್ಲಿ ನಾವು ಅದನ್ನು ಪ್ಲಾನಿಂಗನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮೆಲ್ಲ ಪತ್ರಕರ್ತರಿಗೆ ಗೊತ್ತಿದೆ, ಫಸ್ಟಿನ ದಿನ ಏನಾಗಿತ್ತು, ಜನರಿಗೆ ತೊಂದರೆ ಆಗಿತ್ತು. ನುಗ್ಲಾಗಿ ನಾವೇ ಅಲ್ಲಿ ನಿಂತ್ಕೊಂಡು ಅಲ್ಲಿ DSP ಅವರಿಗೆ ಕರೆದಿ ಅಲ್ಲಿ ಗೇಟೆಲ್ಲ ಬಂದ್ ಮಾಡಿದ್ವಿ. ಜೇನ್ ಬಾಕ್ರಿ ಎದುರುಗಡೆ ಅದನ್ನೆಲ್ಲ ಓಪನ್ ಮಾಡಿ ನಾವು ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಕೈ ಮುಕ್ಕೊಂಡು ಹೋಗುವಂಥವರಿಗೆ ನೇರವಾಗಿ ದೇವರ ದರ್ಶನ ವ್ಯವಸ್ಥೆಯನ್ನು ಮಾಡಿದ್ವಿ. ಮುಂದೆ ಆ ರೀತಿ ಗೊಂದಲ ಇದ್ದಂಗೆ ನಮ್ಮ ಹಿತರಕ್ಷಣಾ ಸಮಿತಿಯಿಂದ ನಾವೆಲ್ಲ ಸೇರ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಗರ ಸುತ್ತ ವಾರಪತ್ರಿಕೆ ಮಾರಿಕಾಂಬಾ ಜಾತ್ರೆ ಅಂಗವಾಗಿ ಸುಮಾರು 60 ಪುಟಗಳ ವಿಶೇಷ ಸಂಚಿಕೆಯನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು, ಚಲನಚಿತ್ರ ನಟ ಡಾ ಶಿವರಾಜ್ ಕುಮಾರ್ ಬಿಡುಗಡೆ ಮಾಡಿದರು. ಪತ್ರಿಕೆಗೆ ಸದಾ ಬೆಂಬಲ ಸೂಚಿಸುವ ಶಾಸಕ ಗೋಪಾಲಕೃಷ್ಣ ಬೇಳೂರು ವಿಶೇಷಾಂಕ ಪರಿವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾಗರದ ಕಾನ್ವೆಂಟ್ ಶಾಲೆ ಎದುರು ಮಾರಿಕಾಂಬಾ ದೇವಿ ಜಾತ್ರೆ ಹಿನ್ನೆಲೆಯಲ್ಲಿ ರಾಷ್ಟ್ರಮಟ್ಟದ ಕುಸ್ತಿ ಪಂದ್ಯಾವಳಿ ಶುಕ್ರವಾರ ತೀವ್ರ ಹಣಾಹಣಿಯಿಂದ ನಡೆಯಿತು. ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷ ನಾಗೇಂದ್ರ ಅಖಾಡಕ್ಕೆ ಪೂಜೆ ಸಲ್ಲಿಸಿ ಪಂದ್ಯಾವಳಿಗೆ ಚಾಲನೆ ನೀಡಿದರು. KN ನಾಗೇಂದ್ರ, ಗಿರಿಧರ್ ರಾವ್, ಸುಂದರ್ ಸಿಂಗ್, ಕೃಷ್ಣಮೂರ್ತಿ ಮಾತನಾಡಿದರು. ನಾಗೇಂದ್ರ ಕುಮಟ, ಅಶೋಕ್, ಶಶಿಕಾಂತ್, ಸಂತೋಷ್ ಸದ್ಗುರು, ಪುರುಷೋತ್ತಮ್, ರಮೇಶ್, ಧರ್ಮಣ್ಣ, ಬಾಬಣ್ಣ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಂತರ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಬಂದ ಪೈಲ್ವಾನರ ನಡುವೆ ಅಖಾಡದಲ್ಲಿ ಕುಸ್ತಿ ನಡೆಯಿತು. ಇತಿಹಾಸ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯಲ್ಲಿ ಪ್ರತಿ ಜಾತ್ರೆಯಲ್ಲಿ ನಡೆಸ್ತಕ್ಕಂಥ ಕುಸ್ತಿ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ಬಾರಿ ಈ ಕುಸ್ತಿ ಸಮಿತಿಯ ಅಶೋಕ್ ಅವರೇ ರಾಜ್ಯ ಮತ್ತು ಅಂತಾರಾಷ್ಟ್ರಗಳಿಂದ ಕುಸ್ತಿಪಟುಗಳು ಬಂದು ಈ ಕುಸ್ತಿಗೆ ಭಾಗವಹಿಸಿ ಈ ತಾಯಿಯ ಕೃಪೆಗೆ ಭಾಗವಹಿಸಿದ ಕೇಳ್ಕೊತಾ ಇದ್ದೀನಿ. ಹೇಳಿದಾಗೆ ಈಗ ನಮ್ಮ ಸಾಗರದಲ್ಲಿ ಬಂದಿರತಕ್ಕಂಥ ಕುಸ್ತಿಪಟುಗಳು ತುಂಬ ಒಳ್ಳೊಳ್ಳೆ ಕುಸ್ತಿಪಟು ಬಂದಿದ್ದಾರೆ. ಇವರಿಂದ ಒಳ್ಳೊಳ್ಳೆ ಕುಸ್ತಿಯ ವೀಕ್ಷಣೆ ಮಾಡ್ಬೋದು. ಇದನ್ನು ಸಾರ್ವಜನಿಕರು ತುಂಬ ಖುಷಿಯಿಂದ ಸ್ವೀಕರಿಸಬೇಕಾಗಿ ಕೇಳ್ತೀವಿ. ತಾಯಿ ಜಗನ್ಮಾತೆ ಮಾರಿಕಾಂಬಾ ದೇವಿಯ ಸನ್ನಿಧಾನದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ 9 ದಿನಗಳ ಜಾತ್ರೆಯಲ್ಲಿ ದಾಸೋಹ, ಸಾಂಸ್ಕೃತಿಕ ಕಾರ್ಯಕ್ರಮ, ರಾಷ್ಟ್ರಮಟ್ಟದ ಕುಸ್ತಿ, ಈ ಬಾರಿ ಹೆಲಿ ಟೂರಿಸಂ, ಬೋಟಿಂಗು ಇನ್ನಿತರ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗ್ತಾ ಇದೆ. ರಾಷ್ಟ್ರಮಟ್ಟದಿಂದ ಅನೇಕ ಕುಸ್ತಿಪಟುಗಳು ಹೆಸರಾಂತ ಪೈಲ್ವಾನರು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದನ್ನು ವೀಕ್ಷಿಸಲಿಕ್ಕೆ ಎಲ್ಲ ಕುಸ್ತಿ ಪ್ರೇಮಿಗಳು ಆಗಮಿಸಿದ್ದೀರಿ. ಹೆಚ್ಚೇನು ಮಾತಾಡೋದಿಲ್ಲ. ಎಲ್ರಿಗೂ ಧನ್ಯವಾದಗಳನ್ನು ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು, ಪದಾಧಿಕಾರಿಗಳು, ಕುಸ್ತಿ ಸಮಿತಿಯ ಸಂಚಾಲಕರು, ಸಹ ಸಂಚಾಲಕರು, ಎಲ್ಲ ಕುಸ್ತಿ ಸಮಿತಿಯ ಸದಸ್ಯರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಒಳ್ಳೆ ಅಖಾಡವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಒಳ್ಳೆ ನಿರ್ಣಾಯಕರಿದ್ದಾರೆ. ಒಳ್ಳೆ ಕುಸ್ತಿಗಳು 3 ದಿನಗಳ ಕಾಲನೂ ನಡೀತವೆ. ಅದ್ರ ಬಗ್ಗೆ ಯಾವುದೇ ಇದು ಬೇಡ. ತಾವೆಲ್ಲ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹವನ್ನು ಕುಸ್ತಿಪಟುಗಳಿಗೆ ನೀಡಬೇಕು ಅಂತ ವಿನಂತಿ ಮಾಡ್ತೇನೆ. ನಾನು ಇಲ್ಲೇ ವೇದಿಕೆ ಮೇಲೆ
ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.